ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾನು ಸಿಂಪಲ್ಲಾಗಿ ಒಂದು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮತ್ತು ತೊಂಡೆಕಾಯಿ ಸಾಂಬಾರು ಎರಡೂ ಕೂಡ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಇದು ಮೊಳಕೆ ಕಟ್ಟಿದ್ದೆ ಹೆಸರು ಕಾಳು ಮೊಳಕೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಬೇಸಿಗೆ ಸಮ್ಮರ್ ಸೀಸನ್ ಹತ್ರ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಇದು ಎಲ್ತ್ಗೆ ತುಂಬ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ತುಂಬ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು. ಕಟ್ಟಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ. ಈಗ ಅದನ್ನೊಂದು ಕಡೆ ಎತ್ತಿಟ್ಬಿಟ್ಟು ಕುಕ್ಕರ್ನಿಟ್ಟು ಒಲೆ ಮೇಲೆ ಸ್ಟವ್ ಮೇಲೆ ಎಣ್ಣೆ ಹಾಕ್ಕೊತೀನಿ ಪಾಲಕ್ ರೈಸ್ ಮಾಡಲಿಕ್ಕೆ. ಒಂದು 3ರಿಂದ 4 ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ, ಹಾಕ್ಕೊತೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿಬೇಕು. ಇಲ್ಲಿ ಆಗಲೇ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಬಲಿಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ರುಬ್ಬಿ ಮಾಡೋ ಅಂಥದ್ದು ಪಾಲಕ್ ಸೊಪ್ಪನ್ನ ಬೇಯಿಸಿ ಆರಿಸ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಮಸಾಲೆನೂ ಹಾಕ್ಕೊಂಡಿರ್ತೀನಿ. ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಇಷ್ಟು ಹಾಕ್ಕೊಂಡು ರುಬ್ಕೊತೀನಿ ಮಿಕ್ಸಿ ಜಾರಲ್ಲಿ. ನೀವೆಲ್ಲ ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಅದು ಸಾಸಿವೆ ಸಿಡಿತಾ ಇದೆ. ಸಣ್ಣಗೆ ಮಾಡಿದ್ದೆ, ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿರಲಿಲ್ಲ. ಈಗ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಸೇರಿಸ್ಕೊತೀನಿ. ಈರುಳ್ಳಿ, ಟೊಮೊಟೊ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಫ್ರೈ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಬಟಾಣಿ ನೆನೆಸಿಟ್ಟಿದ್ದೆ. ಒಣ ಬಟಾಣಿನ ನೈಟ್ ಫುಲ್ಲು ನೆನೆಸಿಟ್ಟಿದ್ದೆ. ಅದು ಬೇಯ್ಕೊತಾ ಇರುತ್ತೆ. ಲೋ ಫ್ಲೇಮ್ಗೆ ಹಾಕ್ಬಿಟ್ಟು ಮಿಕ್ಸಿನ ರುಬ್ಕೊಂಬರ್ತೀನಿ ಜಾರಲ್ಲಿ. ಅದು ಏನು ಸೊಪ್ಪು ಮತ್ತು ಮಸಾಲೆ ಐಟಮ್ಸ್ ಏನಿದೆ ಅದನ್ನು ನೋಡಿ, ಅದು ಪೇಸ್ಟ್ ಆಗಿದೆ. ಇವಾಗ ಅದನ್ನು ಆ್ಯಡ್ ಮಾಡ್ತೀನಿ. ಈ ಥರನೇ ಮಾಡೋ ಅಂಥದ್ದು ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕದು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹೈ ಫ್ಲೇಮ್ ಮಾಡ್ತೀನಿ. ಈಗ ಸೈಡಲ್ಲಿ ಅಕ್ಕಿನ ತೊಳೆದಿಟ್ಕೊತೀನಿ. ನೋಡಿ, 2 ಲೋಟ ತೊಗೊಂಡಿದ್ದೀನಿ ಅಕ್ಕಿ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಹೈ ಫ್ಲೇಮಲ್ಲಿ ಮಾಡಿಕೊಂಡು ಸೊ ಇಲ್ಲಿ ಅಂದರೆ ಏನು ಪಾಲಕ್ ಸೊಪ್ಪನ್ನು ಬೇಯಿಸಿದ್ನಲ್ಲ, ಸೊಪ್ಪೆಲ್ಲ ಚೆನ್ನಾಗಿ ತೊಳೆದು ಚೆನ್ನಾಗಿರೋ ನೀರಲ್ಲಿ ಬೇಯಿಸಿರ್ತೀವಲ್ಲ, ಆ ನೀರನ್ನು ಆ್ಯಡ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದು. ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಕ್ಲೋಸ್ ಮಾಡಿ ಬಿಡ್ತೀನಿ. ನೋಡಿ, ವಿಷಲೆಲ್ಲ ಬಿಟ್ಟ ಮೇಲೆ ಫುಲ್ಲು ಗ್ಯಾಸಲ್ಲಿ ರಿಲೀಸ್ ಆದಮೇಲೆ ನೋಡಿ ಈ ಥರ ಆಗಿತ್ತು. ಸೊ ಎಷ್ಟು ಚೆನ್ನಾಗಿ ಆಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿ ಆಗಿತ್ತು. ಯಾರೆಲ್ಲ ಇಷ್ಟ ಇದೇ ಥರ ಮಾಡ್ತೀರಾ ಕಮೆಂಟ್ಸ್ ಮಾಡಿ. ಹಾಗೆ ಮಧ್ಯಾಹ್ನಕ್ಕೆ ತೊಂಡೆಕಾಯಿ ನಾನು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ. ತೊಂಡೆಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಹೆಸರು ಕಾಳು ಮೊಳಕೆ ಕಟ್ಟಿರೋದಿತ್ತು ಅದನ್ನು ತೊಗೊಂಡು, ಮತ್ತು ತೊಂಡೆಕಾಯಿನ ಈ ಥರ ರೌಂಡಾಗೆ ಹಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಳೆ ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿರೋದು ಮತ್ತು ತೊಂಡೆಕಾಯಿ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕೂಗಿಸ್ಕೊತೀನಿ. ಒಂದು 2 ಸಲ ಕೂಗಿಸ್ಕೊತೀನಿ. ಇವಾಗ ನಾನು ಮಸಾಲೆಗೆ ಇದಕ್ಕೆ ರುಬ್ಬಲಿಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆಹಣ್ಣು, ಜೀರಿಗೆ ಮತ್ತು ಇದೆಲ್ಲ ಹಾಕ್ಕೊಂಡು ಮಸಾಲೆನ ರುಬ್ಬಿಟ್ಟು ನೋಡಿ ಸಾರು ರೆಡಿಯಾಗಿದೆ. ಕಾಯಿ ತುರಿ, ಕಡಲೆಪಪ್ಪು ಎಲ್ಲ ಹಾಕ್ಬಿಟ್ಟು. ಇದನ್ನು ತೋರಿಸಿಲ್ಲ, ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.